ನಾವಂತೂ ಆಟ ಹಚ್ಬಿಟ್ಟಿವಿ ಗಾಯ್ಸ್. ಏನಂದೆ ಇನ್ನೊಂದ್ಸಲ ಹೇಳು ಗಾಯ್ಸ್, ಆಟ ಹಚ್ಬಿಟ್ಟಿದೀವಿ. ಬೆಂಡೆತ್ತು ಬಿಡ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ನೀನೇ ಹೇಳ್ತಾರದು. ಕನ್ನಡ ಕನ್ನಡ ಕಲಿ ಫಸ್ಟ್ ಮಾತಾಡೋದು. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಆಗಿದೆ. ಆಯ್ತು, ಆಮೇಲೆ ಕೂಡ ಇವರು ನರೇಗೌಡ ನವೀನ್ ಅಂತ. ಆಯ್ತು, ಆಮೇಲೆ ಒಂದ್ ಮಳ. ಇನ್ನು ಚಿಕ್ಕ ಹುಡುಗ ಚಿಕ್ಕ ಹುಡುಗ ನಾವಂತೂ ಆಟ ಹಚ್ಬಿಟ್ಟಿವಿ ಗಾಯ್ಸ್. ಏನಂದೆ ಇನ್ನೊಂದ್ಸಲ ಹೇಳು ಗಾಯ್ಸ್, ಆಟ ಹಚ್ಬಿಟ್ಟಿದೀವಿ. ಬೆಂಡೆತ್ತು ಬಿಡ್ತೀನಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ, ಬಂದ ತಕ್ಷಣ ರಾಜ್ಕುಮಾರ್ ಅವ್ರ ದರ್ಶನ ಆಯ್ತು. ಪಲಾವ್ ತಿಂದು ಬಿದ್ದ 10 ಗಂಟೆಗೆ 4 ಗಂಟೆಗೆ ಎದ್ದ. ಒಳ್ಳೆ ಚೆನ್ನಾಗಿ ನಿದ್ದೆ ಮಾಡ್ದ ಗುರು. ಇಬ್ರು ನಿದ್ದೆ ಮಾಡಿಲ್ಲ. ನಾನು ಕೋಳಿ ರೇ, ನೀನು ಒಬ್ನೇ ಈಚೆ ಕಡೆ ಮೊಕ್ಕೋಬಿಟ್ಟೆ. ನಾವ್ ಏನ್ ಮಾಡೋಣ ಹೇಳ. ಬರೀ ಇಂಥದೆಯಾ? ಬರೀ ಬೆಂಗಳೂರಿಗೆ ಒಂದ್ ತಕ್ಷಣ ನಿಂಗೆ ಹುಬ್ಳಿಯಿಂದ ದಾಟಿದ ತಕ್ಷಣ ತಲೆನೋವು ಶುರು ಆಯ್ತಾನ. ಅವ್ರೇ ಹೇಳಿದ್ದ. ನೀನೇನ್ ಮಾಡ್ದ ಇವಾಗ? ಅದು ನರೇಗೌಡ ಅಲ್ಲ ಮತ್ತೆ ಎಸಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ನೀನೇ ಹೇಳ್ತಾರದು. ಕನ್ನಡ ಕನ್ನಡ ಕಲಿ ಫಸ್ಟ್ ಮಾತಾಡೋದು. ನಮಗೆಲ್ಲ ಗೊತ್ತಾಗೋಯ್ತು. ನಾನು ಶಾಲೆ ತಗೊಂಡಿನಿ, ಅವನ್ ಪಂಚೆ ತಗೊಂಡಾನೆ. ನಾನು ಅವನು ತಗೊಂಡ್ರಿ ಆಯ್ತಾ, ಮ್ಯಾಟ್ರ್ ಹೇಳ್ತೇನೆ. ಆಮೇಲೆ ಏನಂದ ಪದ್ದು, ಏಯ್ ನಾನು ಸಲಹೆ ಕೊಡ್ತೀನಿ, ನೀನ್ ಸಲಹೆ ತಗೋಬೇಡ ಅಂದ. ಸರಿ ಅಂತ ನಾನು ಅವನು ಜೋಡಿ ತಗೊಳಕ್ ಹೋದ. ಸಲಹೆ ಬೇಡ, ಪಂಚೆ. ರವಿ ಕೇಳಲೇ, என்னடா தம்பி, என்ன சொல்ற? ದರ್ಶನ ಮಾಡಿದ. ಮಧ್ಯಾಹ್ನ ಟ್ರೈನ್ ಹೋಗೋ, ಬಸ್ ಇದ್ದು ಬಸ್ ಇಷ್ಟೇ ಗೈಸ್, ಸಿಂಪಲ್. ಒಬ್ಬರೇ ಬಂದ್ರೆ ಈ ರೀತಿ ಪ್ರೊಸೀಜರ್ ಫಾಲೋ ಮಾಡಿ. ಇಷ್ಟೇ ಗೈಸ್, ಸಿಂಪಲ್. ಈ ತರ ಗುಂಪಲ್ಲಿ ಬಂದ್ರೆ ಈ ತರ ನೋಡಿ, ಈ ತರ ರೂಮ್ ಸಿಗುತ್ತೆ. ಅವರು ಇದು ಬಾರಿ ಇದು ಮಾಡ್ತಾರೆ. ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಯ್ತಾ ರೂಮ್ ಆಯ್ತಾ. ಯಾಕಂದ್ರೆ ಒಂದ್ಸತಿ 1500 ಅಂತಾರೆ, ಒಂದ್ಸತಿ 2000 ಅಂತಾರೆ, ಮತ್ತೆ ಇನ್ನೊಂದು ರೂಮಿಗೆ ಕರ್ಕೊಂಡೋಗಿ 4000 ಅಂತಾರೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಗೈಸ್. ನೋಡಿ ಈ ಥರ ತಾತ ರಾಂಗ್ ರಿಯಾಕ್ಷನ್ ಕೊಟ್ಟರು. ಇದು ಗುಂಪಲ್ಲಿ ಬಂದು ಇದು ಮಾಡೋದಕ್ಕೆ ಬರೀ ಇಂಥದೆಯಾ ರೂಮ್. ಏನ್ ಅನ್ಸಿಕೆ ನಿಮ್ಗೆ? ಏನ್ ಅನ್ಸುತ್ತೆ? ಖುಷಿ ಅನ್ಸುತ್ತೆ, ದುಡ್ಡು ಸ್ವಲ್ಪ ಸೇವ್ ಆಗುತ್ತೆ. ಮಾತುಗಳೇ ಬರ್ತಾ ಇಲ್ಲ, ಮಾತುಗಳೇ ಬರ್ತಾ ಇಲ್ಲ. ನೋ ಕಮೆಂಟ್ಸ್. ಇದನ್ನ ಹಾಂ, ಇದೆ. ಕಿಕ್ಕಿಂದ ಎಕ್ಸ್ಪ್ರೆಸ್ ಹೋಗ್ತಾ ಬೀದರ್ ಬೆಂಗಳೂರು ಎಕ್ಸ್ಪ್ರೆಸ್. ಬೀದರ್ ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್. ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್. ಟ್ರೈನ್ ನಂಬರ್ 165. ಹಾಂ, ಪಂಚೆ ತಗೊಂಡಿದ್ದೀವಿ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಆಗಿದೆ. ಆಯ್ತು, ಆಮೇಲೆ
ಕೂಡ ಪಂಚೆ ಉಟ್ಕೊಳ್ಳೋದು ಹೇಳ್ಕೊಡ್ತಾ ಇದ್ದಾರೆ. ಇದು ರಿಮೋಟ್ ಗೈಸ್, ಹೊಸ ಇನ್ಸ್ಟಾ 350 ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ಆಯ್ತು, ಆಮೇಲೆ ಇದು ಕೈಗೆ ಕಟ್ಕೋಬೋದು, ಸ್ವಲ್ಪ ಕೈ ಸಣ್ಣದಿದ್ರೆ, ಕೈಗಿಂತ ಸಣ್ಣದಿದ್ರೆ ಕಟ್ಕೋಬೋದು. ಸಾಮಾನು ಅಂದರೆ ಇದೆ, ಅದಕ್ಕೆ ಹೇಳಿದ್ದು ನಾನು. ಅದಕ್ಕೆ ಸಾಮಾನು ಅಂದರೆ ಆ ಸಾಮಾನಲ್ಲ, ಏನು ಕೆಟ್ಟೋಗ್ಬಿಟ್ಟವ್ರೆ ತೂ. ಅಲ್ಲಲ್ಲಲ್ಲ, ಅರ್ಥ ಆಯ್ತು ಅನ್ಸುತ್ತೆ. ರವಿ ಹಾಯ್ ಮಾಡೋ, ರವಿ ಹಾಯ್ ಮಾಡು. ಜಿಮ್ ರವಿ ಅಂತ ಇವರು ನೋಡಿ ಗಾಯ್ಸ್, ರಿಚ್ ಕಿಡ್ಡು. ಅಲ್ಲ, ಇದು ಫೋನ್ ಬ್ಯಾಟ್ರಿ ಫುಲ್ ಆಗಿದ್ದಕ್ಕೆ ಅಲಾರಾಮ್ ಹೊಡಿತದು. ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಹಾಯ್ ಗಾಯ್ಸ್, ಎಲ್ಲ ನಮ್ಮ ಗೈಸ್ ರೆಡಿಯಾಗಿದ್ದಾರೆ ದರ್ಶನ ಮಾಡೋಕ್ಕೆ. ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವರು ನರೇಗೌಡ ನವೀನ್ ಅಂತ. ಆಯ್ತು, ಆಮೇಲೆ ಇವರು ಜಿಮ್ ರವಿ, ಹೊಟ್ಟೆ ಪದ್ಮ, ನೋ ಕಾಮೆಂಟ್ಸ್. ನಾಗರಾಜ್ ಕೋಳಿ, ಇವರು ಇದು ತಡಿ ಸುಮ್ಮನಿರ್ಲೆ ಮುಚ್ಕೊಂಡು. ಜೈಲರ್ ಫಿಲ್ಮಲ್ಲಿ ಶಿವರಾಜ್ ಕುಮಾರ್ಗೆ ಇದಾಗಿ ಫ್ಯಾನಿಗೆ ತುಗ್ದಾಕ್ತಾರಲ್ಲ ಅವನೇ. ಇವನು ಈಗ ತಾನೇ ನಾಮ ಎಲ್ಲ ಹಾಕ್ಸ್ಕೊಂಡು ಹೊಟ್ಟಿದ್ದಾರೆ ನೋಡಿ guys. ಅಂತ ಹೇಳು. ಇಲ್ಲೇ ನೀವು ಉಳಿಯೋದು, ರೂಮ್ ಮಾಡಿದ್ರೆ ಇಲ್ಲೇ ಮಾಡಬೇಡಿ, ಉದಯ ಮಾಡಿ, ಅಲ್ಲಿದೆ ನಮ್ಮದು. ಒಳ್ಳೆ ಇದು ಸಿಗುತ್ತೆ, ಫ್ಯಾನ್ ಚೆನ್ನಾಗಿದೆ, ಬಿಸಿನೀರು ಸಿಗುತ್ತೆ. ಆಯ್ತು, ಆಮೇಲೆ ಒಳ್ಳೆ ನೀರು ಹಾಂ ಹಾಂ. ಮೊದಲೇ ಹಾಕ್ಬಿಟ್ಟವ್ರೆ ನಾಮನ. ರವಿ ಅವರು ಕೂಡ ಸುಮಾರು 900 ಕಿಲೋಮೀಟರ್ ದೂರಗಳಿಂದ ಬಂದಿದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿ ಟ್ರೈನಲ್ಲಿ ಹಾವೇರಿಯಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಹುಬ್ಳಿ ಆಟೋರಾಜ್, ಆಟೋ ಹುಬ್ಳಿಗೆ ಬಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕ್ಯಾಬ್ ಇದೆ ಇವ್ರದ್ದು, ನಮ್ಮದು ಹಾವೇರಿಲಿದೆ ಕ್ಯಾಬು, ಹಾವೇರಿಲಿ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇವ್ರದ್ದು ಬೆಂಗಳೂರಲ್ಲಿದೆ, ಎಲೆಕ್ಟ್ರಾನಿಕ್ ಸಿಟಿಲಿ. ಎಂಟ್ರೆನ್ಸಲ್ಲಿ ರೂಮ್ ಮಾಡಿಬಿಟ್ಟಿದ್ವಿ. ಸೊ ದಟ್ಸ್ ವೈ ಬೇಗ ನಮಗೆ ದರ್ಶನಕ್ಕೆ ಹೊರಟಿದ್ದೀವಿ. ಇವರು ಹೂ ತಗೊತಾ ಇದ್ದಾರೆ. ಒಂದು ಮಳ, ಇನ್ನು ಚಿಕ್ಕ ಹುಡುಗ ಅಮ್ಮ, ಇನ್ನು ಚಿಕ್ಕ ಹುಡುಗ ಅವ್ನು ಮಳ ಕೊಡಿ ಸಾಕು. ಅವನಿಗೆ ಮಾಡಿದ್ದೀನಿ, ಬೇಡ ಅಜ್ಜಿ. ಹೂವು ತಗೊಂಡಿದ್ದಾರೆ ಕುಟ್ಟಿಯವರು ದೇವಸ್ಥಾನಕ್ಕೆ. ಇದೆ ಎಂಟ್ರೆನ್ಸು. ಈಗ ಹೂ ಹಿಡ್ಕೊಂಡು ಹೋಗೋದಲ್ಲ, ನೀವು ಮುಂದೆ ಹೋಗಿ ವಿಡಿಯೋ ಮಾಡ್ಬೇಕು. ಅಷ್ಟೇ.